MLC ಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋದಕ್ಕೆ ಆರಂಭ ಆಗುತ್ತೆ. ನನಗೆ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ 8 ಜನ ಅಭ್ಯರ್ಥಿಗಳಿದ್ದಾರೆ. ಈ 8 ಜನ ಅಭ್ಯರ್ಥಿಗಳಲ್ಲಿ 5ನೇ ಅಭ್ಯರ್ಥಿಯಾಗಿ ಯಾರು ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಕುತೂಹಲ. ಯಾಕೆ ಅಂದರೆ JDS ನ ಗೋವಿಂದರಾಜು और ವಿನಯ್ ಕಾರ್ತಿಕ್ ಇಬ್ಬರಲ್ಲಿ 5ನೇ ಅಭ್ಯರ್ಥಿಯಾಗಿ ಯಾರು ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಕುತೂಹಲ. ಒಂದು ಮತ ಏನೋ ಅಸಿಂಧು ಆಗಿದೆ ಎನ್ನುವಂತ ಸುದ್ದಿ ಬರ್ತಾ ಇದೆ. 222 ಶಾಸಕರ ಪೈಕಿ ಒಂದು ಮತ ಅಸಿಂಧು ಆಗಿದೆ. ಆ ಒಂದು ಮತ ಯಾರದ್ದು ಅನ್ನೋದು ಗೊತ್ತಾಗಲ್ಲ, ಬಿಕಾಸ್ ಇಟ್ಸ್ ಸೀಕ್ರೆಟ್ ವೋಟಿಂಗ್ ಆಗಿರೋದ್ರಿಂದ, ರಹಸ್ಯ ಮತದಾನ ಆಗಿರೋದ್ರಿಂದ ಯಾರದ್ದು ಅಸಿಂಧು ಆಗಿದೆ ಅನ್ನೋದೇ ಈಗ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಒಂದೊಂದು ಓಟು ಕೂಡ ಮ್ಯಾಟರ್ಸ್ ಅ ಲಾಟ್. ಸೊ JDS ನ ಶಾಸಕರ ಮತ ಅಸಿಂಧು ಆಗಿದೆಯಾ, BJP ಶಾಸಕರ ಮತ ಅಸಿಂಧು ಆಗಿದೆಯಾ, ಅಥವಾ ಕಾಂಗ್ರೆಸ್ನ ಶಾಸಕರ ಮತ ಅಸಿಂಧು ಆಗಿದೆಯಾ ಅನ್ನೋದೇ ಈಗಿರುವಂತಹ ಕುತೂಹಲ. 222 ಶಾಸಕರ ಪೈಕಿ 221 ಶಾಸಕರ ಮತಗಳಷ್ಟೇ ಸಿಂಧು ಆಗಿದೆ. 221 ಶಾಸಕರ ಮತಗಳನ್ನಷ್ಟೇ ಪರಿಗಣಿಸಿದ್ದಾರೆ ಚುನಾವಣಾ ಅಧಿಕಾರಿಗಳು. ಹಾಗೆ ನೋಡಿದ್ರೆ ಇವರು ಯಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ನಾನು BJPಗೆ ವೋಟ್ ಹಾಕ್ತೀನಿ, ಬಿಕಾಸ್ BJP ಚಿಹ್ನೆಯಿಂದ ಗೆದ್ದಿದ್ದೀನಿ, ಹಾಗಾಗಿ ನಾನು BJPಗೆ ವೋಟ್ ಹಾಕಬೇಕಾಗಿರೋದು ನನ್ನ ಒಂದು ನೈತಿಕತೆ, ಹಾಗಾಗಿ ನಾನು BJPಗೆ ವೋಟ್ ಹಾಕ್ತೀನಿ ಅಂತ ಹೇಳಿದ್ದನ್ನ ಉಗ್ರಪ್ಪ ಅವರು ಪ್ರಶ್ನೆ ಮಾಡಿದ್ರು ಚುನಾವಣಾ ಅಧಿಕಾರಿಗಳಿಗೆ. ಅವರ ಮತವನ್ನು ಅಸಿಂಧು ಮಾಡಬೇಕು ಅಥವಾ ಅವ್ರಿಗೆ ಮತ ಚಲಾವಣೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಸೊ ಮತಗಟ್ಟೆಯ ಪ್ರಮೈಸಸ್ ಅಲ್ಲಿ ಅದನ್ನು ಹೇಳಿಲ್ಲ, ಆದ್ದರಿಂದ ಹೊರಗಡೆ ಎಲ್ಲೋ ಹೇಳಿದ್ದಾರಾದ್ದರಿಂದ ಅದನ್ನ ಕೌಂಟ್ಗೆ ತಗೊಳಕ್ಕಾಗಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವೋಟ್ ಹಾಕೋದಕ್ಕೆ ಅನುವು ಮಾಡಿಕೊಟ್ರು ಚುನಾವಣಾಧಿಕಾರಿ ವಿಶಾಲಾಕ್ಷಿ ಅವರು. ಹೀಗಾಗಿ ಒಂದು ಮತ ಅಸಿಂಧು ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಬರೋದಕ್ಕೆ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. 222 ಮತಗಳಲ್ಲಿ ಒಂದು ಮತ ಅಸಿಂಧು ಆಗಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ. ಆ ಮತ ಯಾರದ್ದು ಅನ್ನೋದು ಕುತೂಹಲ, ಅದು ಗೊತ್ತಾಗೋದಿಲ್ಲ. ಬಿಕಾಸ್ ಇದು ರಹಸ್ಯ ಮತದಾನ ಆದ್ದರಿಂದ, ಗೌಪ್ಯ ಮತದಾನ ಆದ್ದರಿಂದ, ಗೌಪ್ಯ ಮತದಾನ ರಹಸ್ಯವಾಗಿ ಯಾರಿಗೇನು ತೋರಿಸಿ ನಾನು ಇವ್ರಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳೇನು ಹಾಕಲ್ಲ. ಹಾಗಾಗಿ ಯಾರು ಹಾಕಿದ್ದಾರೆ ಅನ್ನೋ ಲೆಕ್ಕಾಚಾರ ಸಿಗೋದಿಲ್ಲ. ಅದರ್ವೈಸ್ ರಿಸಲ್ಟ್ ಎಲ್ಲ ಬಂದ್ಮೇಲೆ ಸಿಗಬಹುದು, ಮೋಸ್ಟ್ ಪ್ರಾಬಬಲಿ ಸಿಗಬಹುದು. ಯಾಕೆಂದ್ರೆ ಎಲ್ಲರಿಗೂ ಅವರವರ ಮತಗಳ ಲೆಕ್ಕಾಚಾರ ಗೊತ್ತಿರೋದ್ರಿಂದ. ಸೊ ಆ ಒಂದು ವೋಟ್ ಯಾರ್ದು ಕೋತಾ ಆಗುತ್ತೆ ಅನ್ನೋದು ರಿಸಲ್ಟ್ ಅನೌನ್ಸ್ ಆದಮೇಲೆ ಯಾರಿಗೆ ಎಷ್ಟು ಮೊದಲ ಪ್ರಾಶಸ್ತ್ಯ, 2ನೇ ಪ್ರಾಶಸ್ತ್ಯದ ಮತಗಳು ಸಿಕ್ಕಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಅದೇನು ಗೊತ್ತಾಗದೇ ಇರುವಂತಹ ರಹಸ್ಯ ಏನೂ ಅಲ್ಲ. ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಈಗ ಫೈಟ್ ಅನ್ನ ನಡೆಸಿರೋದು. ಕಾಂಗ್ರೆಸ್ನಿಂದ BK ಹರಿಪ್ರಸಾದ್, ತಿಪ್ಪಣ್ಣ ಕಮಕನೂರು, PV ಮೋಹನ್, ಮಳವಳ್ಳಿ ಶಿವಣ್ಣ, ವಿನಯ್ ಕಾರ್ತಿಕ್. BJPಯಿಂದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ. JDS ನಿಂದ ಹಾಲಿ MLC ಗೋವಿಂದರಾಜು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮೇಲ್ಮನೆಯ 7 ಸ್ಥಾನಗಳಿಗೆ ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದು ಈಗಾಗಲೇ ಮತ ಎಣಿಕೆಯ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಗಳು 5, ಅವ್ರ ಹತ್ರ ಇರೋದು 135 ಓಟು. ಒಂದು ಅಭ್ಯರ್ಥಿ ಗೆಲ್ಲೋಕೆ 28 ಮತಗಳು ಬೇಕು. 4 ಅಭ್ಯರ್ಥಿಗಳಿಗೆ 112, ಉಳಿಕೆ ಮತಗಳ ಸಂಖ್ಯೆ 23. 5ನೇ ಅಭ್ಯರ್ಥಿ ಗೆಲ್ಲಬೇಕಂದ್ರೆ ಎಕ್ಸ್ಟ್ರಾ 5 ಬೇಕು. ಸಂಭವ ಪಕ್ಷೇತರರು ಸೇರಿದಂತೆ ಯಾರು BJPಯಿಂದ ಉಚ್ಚಟ್ಟಿತರಾಗಿದ್ದಾರೋ ಶಿವರಾಮ್ ಹೆಬ್ಬಾರ್ ಅಂಡ್ ಸೋಮಶೇಖರ್ ಅವರ ಓಟ್ಗಳಿಂದ 5ನೇ ಅಭ್ಯರ್ಥಿಯನ್ನ ಸಂಭವ ಅವರು ಮ್ಯಾನೇಜ್ ಮಾಡ್ದಂಗೆ ಕಾಣ್ತಾ ಇದೆ. ಬಿಕಾಸ್ ವಿನಯ್ ಕಾರ್ತಿಕ್ ಹಿಂಗೆ ವಿಕ್ಟ್ರಿ ಸೈನ್ ಅನ್ನ ತೋರಿಸಿ ಓಡಾಡ್ತಾ ಇದ್ದಾರಂತೆ. ದಟ್ ಮೀನ್ಸ್ ಅವ್ರಿಗೆ ಏನಾದರೂ ಆ ವಾಸನೆ ಬಡ್ದಿದೆಯಾ ಮೂಗ್ಗೆ, ಅಥವಾ ವೋಟ್ ಹಾಕಿದ ಮೇಲೆ ಎಲ್ಲ ಶಾಸಕರನ್ನ ಕೇಳಿರ್ತಾರೆ ಮತ್ತು ಅಡ್ಜಸ್ಟ್ಮೆಂಟ್ ಇರುತ್ತೆ.
ಶಿವರಾಮ್ ಹೆಬ್ಬಾರ್ ಮತ್ತು ಇವರು ಸೋಮಶೇಖರ್ ಅವರು ನಾವು ಆತ್ಮಸಾಕ್ಷಿ ಓಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಸಾಕ್ಷಿ ಅಂದ್ರೆ ಅದರ ಡೆಫಿನೇಷನ್ ಏನು ಅಂತ ಕೇಳಬೇಕಾದಂಥ ಪರಿಸ್ಥಿತಿ. ಬಿಕಾಸ್ ನೀವು ಒಂದು ಚಿಹ್ನೆಯಲ್ಲಿ ಗೆದ್ದಿರ್ತೀರಾ, ಇನ್ನೊಂದು ಚಿಹ್ನೆಗೆ ನೀವು ಓಟ್ ಹಾಕಿದ್ರೆ ಅದು ಎಂಥ ಆತ್ಮಸಾಕ್ಷಿ ಅನ್ನೋದು ನನಗಂತೂ ಗೊತ್ತಿಲ್ಲಪ್ಪ. ಆತ್ಮಸಾಕ್ಷಿ ಇದ್ದಿದ್ರೆ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾ ಇರಲಿಲ್ಲ. ಆತ್ಮಸಾಕ್ಷಿ ಇದ್ದಿದ್ರೆ ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಳ್ತಾ ಇರಲಿಲ್ಲ. ಈಗ ಉಚ್ಚಾಟಿ ತಗೊಂಡ್ರು ಕೂಡ ಚಿಹ್ನೆಯಿಂದ ಆಯ್ಕೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಅವರು ಬಿಜೆಪಿಗೆ ಓಟ್ ಹಾಕ್ತಾ ಇದ್ರು. ಐ ಡೋಂಟ್ ನೋ ಆತ್ಮಸಾಕ್ಷಿ ಅಂದ್ರೆ ಏನು ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಸೊ ಈ ಮಧ್ಯೆ ಈ ಒಂದು ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ಏನಿದೆ ಅದು ಮುಂದಿನ ರಾಜಕೀಯ ಸಮೀಕರಣದ ದಿಕ್ಕು ದೆಸೆಯನ್ನು ನಿರ್ಧಾರ ಮಾಡುತ್ತೆ. ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವುದು ಬಿಜೆಪಿಯ 2ನೇ ಪ್ರಾಶಸ್ತ್ಯದ ಮತಗಳ ಆದ ಮುಗಿದ ಮೇಲೆ ಉಳಿದುಕೊಂಡಿರುವಂಥ ಕೊರತೆ ಮತಗಳ ಅಡ್ಜಸ್ಟ್ಮೆಂಟ್ ಮೇಲೆ. ಅದನ್ನು ಬಿಜೆಪಿ ಅವರು ಹಾಕಲಿಲ್ಲ ಅಂದ್ರೆ ಡೆಫಿನೆಟ್ಲಿ JDS ಒಂದು ಸ್ವಲ್ಪ ಸಿಟ್ಟಾಗೋದಂತೂ ಗ್ಯಾರಂಟಿ. ಹಾಗಾಗಿ ಅವರಿಬ್ಬರ ಮೈತ್ರಿ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನ ಕೂಡ ವಿಧಾನ ಪರಿಷತ್ ಚುನಾವಣೆ ಈಗ ನಮಗೆ ಒಂದು ದಿಕ್ಸೂಚಿಯನ್ನು ಕೊಡಲಿದೆ. ಸೊ ಹೀಗಾಗಿ ಈ ಫಲಿತಾಂಶ ತುಂಬ ಇಂಪಾರ್ಟೆಂಟ್. ಈ ಮಧ್ಯೆ ಈ ಫಲಿತಾಂಶ ಬರೋ ಹೊತ್ತಾಗಿದೆ, ಕೌಂಟೌನ್ ಶುರುವಾಗಿದೆ, ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಈಗ ನಮ್ಮೊಂದಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ಬಿಜೆಪಿ ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಮೇಡಮ್, ತಮಗೆ ಸ್ವಾಗತ.